ಉತ್ಸವ ಮೂರ್ತಿಯನ್ನಾಗಿ ಆ ಉತ್ಸವದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಅಭಿಮಾನಿಗಳು ಬೆಂಬಲಿಗರು ನರೇಂದ್ರ ಮೋದಿಯ ಭಕ್ತರು ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅಂತಹ ಒಂದು ವಾತಾವರಣವನ್ನ ವಾರಣಾಸಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ದೃಶ್ಯಾವಳಿಗಳನ್ನ ನೀವು ನಿಮ್ಮ TV5 ಪರದೆ ಮೇಲೆ ನೋಡ್ತಾ ಇದ್ದೀರಿ. ಇನ್ನು ಮೇ 1ರಂದು 25 ಕಿಲೋಮೀಟರ್ ರ್ಯಾಲಿ ನಡೆಸಲಿರುವಂತಹ ನರೇಂದ್ರ ಮೋದಿ ಅಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಅಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಪ್ರದರ್ಶನವಾಗಲಿದೆ. ಒಂದು ಮೆಗಾ ಇವೆಂಟ್ ನಡೆಯಲಿದೆ ವಾರಣಾಸಿಯಲ್ಲಿ. ನರೇಂದ್ರ ಮೋದಿ ಎಲ್ಲ ಈ ಕ್ಷೇತ್ರ ನಂದೇ ಅನ್ನುವ ರೀತಿಯಾಗಿ, ನಂದೇ ಹವಾ ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅಲ್ಲಿ ಅವರು ಸುಮ್ಮನೆ ಕುಳಿತಿರ್ಬೋದು ಅಥವಾ ನಿಂತ್ಕೊಳ್ಬಹುದು, ಆದರೆ ಅವರ ವರ್ಚಸ್ಸು ಮತ್ತು ಅವರನ್ನು ಪ್ರೋತ್ಸಾಹಿಸುವಂಥ ಪ್ರೇರೇಪಿಸುವಂಥ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ ವೀಕ್ಷಕರೇ. ನಿಜಕ್ಕೂ ಬಹಳ ವಿಶಿಷ್ಟತೆ ನೋಡ್ತಾ ಇದ್ದೀರಿ. ಮನೆ ಮೇಲೆ ಎಲ್ಲೂ ಕೂಡ ಜಾಗ ಇಲ್ಲದೆ, ನೆಲದ ಮೇಲೂ ಜಾಗ ಇಲ್ಲ, ಟೆರೆಸ್ ಮೇಲೂ ಜಾಗ ಇಲ್ಲ ಅನ್ನುವ ರೀತಿಯಲ್ಲಿ ಜನರು ನಿಂತು ಈ ಒಂದು ರ್ಯಾಲಿಯನ್ನು ಗಮನಿಸ್ತಾ ಇದ್ದಾರೆ, ರೋಡ್ ಶೋನ ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಏನು ಮಾತನಾಡ್ತಾ ಇಲ್ಲ, ಕೇವಲ ಎಂದಿನ ಸಹಜ ಶೈಲಿಯಲ್ಲೇ ಕೈ ಬೀಸ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ಜನರೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಹೇಳ್ತಿದ್ದಾರೇನೋ ಅನ್ನುವಷ್ಟರ ಮಟ್ಟಿಗೆ ಆ ಭಾವನೆಗಳು ರವಾನೆ ಆಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಇವತ್ತು ಕಮಲ ರಾರಾಜಿಸ್ತಾ ಇದೆ, ಕೇಸರಿ ಬಾವುಟಗಳು ಹಾರಾಡ್ತಾ ಇದ್ದಾವೆ. ಮತ್ತು ಇನ್ನೂ ಕೂಡ ಈ ಮುಂಚೆ ಕೂಡ ನೀವು ಗಮನಿಸ್ಬೋದು ವೀಕ್ಷಕರೇ, ದೃಶ್ಯಾವಳಿಗಳಲ್ಲಿ ನೋಡಿದಿರಿ ಅಂತ ಅಂದ್ಕೊಳ್ತೇನೆ. ಫಾರ್ ದ ಫಸ್ಟ್ ಟೈಮ್ ಮಾರ್ವಾಡಿ ಸಮುದಾಯದ ಮಹಿಳೆಯರು ಇಂತಹ ರ್ಯಾಲಿಗಳಲ್ಲಿ, ರೋಡ್ ಶೋಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಅದು ನರೇಂದ್ರ ಮೋದಿಯವರ ತಾಕತ್ತು, ನರೇಂದ್ರ ಮೋದಿಯಲ್ಲಿ ಅವರ ಮೇಲಿರುವಂತಹ ಪ್ರೀತಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ನರೇಂದ್ರ ಮೋದಿ ಅವರ ವಿರುದ್ಧ ಯಾರೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕಾಗಲ್ಲ, ನರೇಂದ್ರ ಮೋದಿ ಅವರು ಒಬ್ಬರೇ ಅಲ್ಲಿ ಸರ್ವಾಧಿಕಾರಿ ಅಥವಾ ಏಕಚಕ್ರಾಧಿಪತ್ಯ ಸ್ಥಾಪಿಸ್ತಾರೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದನ್ನು ಕೂಡ ನಾವು ನೋಡಬಹುದಾಗಿದೆ ವೀಕ್ಷಕ. ಓಕೆ ವೀಕ್ಷಕರೇ, ಈಗಾಗಲೇ ಗಮನಿಸ್ತಾ ಇದ್ದೀರಿ TV5 ಪರದೆ ಮೇಲೆ ನರೇಂದ್ರ ಮೋದಿ ಅವರನ್ನ ಉತ್ಸವ ಮೂರ್ತಿಯನ್ನಾಗಿಸಿಕೊಂಡು ಅಲ್ಲಿ ಉತ್ಸವದ ರೀತಿಯಲ್ಲಿ ಅಲ್ಲಿಯ ಜನತೆ ಈ ಒಂದು
ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ತಾವು ಕೂಡ ಗಮನಿಸ್ತಾ ಇದ್ದೀರಿ. ನರೇಂದ್ರ ಮೋದಿ ಅವರು ಕೇಸರಿ ಜುಬ್ಬ ಧರಿಸಿ ಕಮಲ, ಭಾರತೀಯ ಜನತಾ ಪಕ್ಷ ಅಂದರೆ ಅದು ಬೇರಾರೂ ಅಲ್ಲ, ಅದು ನಾನೇ ಅನ್ನುವ ರೀತಿಯಾಗಿ ಸಾಂಕೇತಿಕವಾಗಿ ಬಿಂಬಿತವಾಗ್ತಾ ಇದ್ದಾರೆ. ಅದನ್ನು ಗಮನಿಸ್ಬೋದು. ಇನ್ನು ಕಳೆದ ಬಾರಿಯ ಚುನಾವಣೆಯನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ಅಂದರೆ 2014ರಲ್ಲಿ ವಾರಣಾಸಿಯತ್ತ ಎಲ್ಲರ ಚಿತ್ತ ನೆಟ್ಟಿತ್ತು. ಅಂತಹ ತಿರುಗಿ ನೋಡುವಂಥ ಕ್ಷೇತ್ರ ಆಗಿತ್ತು. ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಸ್ಪರ್ಧೆ ಮಾಡಿದಾಗ ಇವರು ಯಾವ ರೀತಿ ಪೈಪೋಟಿ ಕೊಡ್ತಾರೆ ಅನ್ನೋದನ್ನು ಗಮನಿಸಿದಾಗ ಬಹಳ ದೊಡ್ಡ ಅಂತರದಿಂದ ನರೇಂದ್ರ ಮೋದಿಯವರು ಅಲ್ಲಿ ಜಯಶಾಲಿ ಆಗ್ತಾರೆ. ತದನಂತರ ಅರವಿಂದ್ ಕೇಜ್ರಿವಾಲ್ ದೆಹಲಿಗಷ್ಟೇ ಸೀಮಿತ ಅನ್ನುವ ರೀತಿಯಲ್ಲಿ ಅವರ ಒಂದು ಪೈಪೋಟಿ ಕೂಡ ಅಲ್ಲಿ ಮುಕ್ತಾಯವಾಗುತ್ತೆ. ಆದರೆ ಈ ಬಾರಿ ಅಂತಹ ಪ್ರಬಲ ಸ್ಪರ್ಧಿ ಯಾರೂ ಇಲ್ಲದೆ ಇರೋದರಿಂದ ಇನ್ನು ಅಜಯ್ ರಾಯ್ ಅವರ ಒಂದು ಸ್ಪರ್ಧೆ ಕೂಡ ಅಷ್ಟು ಪೈಪೋಟಿಯಾಗಿರುತ್ತಾ ಅನ್ನೋದನ್ನು ನೋಡಿದಾಗ ಖಂಡಿತವಾಗ್ಲೂ ಅದು ಈ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ ಅಂತ ಲೆಕ್ಕಾಚಾರಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ 2014ರಲ್ಲಿ ಅವರು 3ನೇ ಸ್ಥಾನಕ್ಕೆ ಕುಸಿದಿದ್ರು. ಕೇವಲ 70,000 ಚಿಲ್ಲರೆ ಮತಗಳನ್ನು ಅವರು ಪಡೆದಿದ್ರು. ಹೀಗಾಗಿ ನರೇಂದ್ರ ಮೋದಿಯವರ ಒಂದಿಷ್ಟು ಆತ್ಮವಿಶ್ವಾಸ, ಅವರ ಹುಮ್ಮಸ್ಸು ಯಶಸ್ಸಾಗಿ ಪರಿಣಮಿಸಬಹುದು ಅಂತ ಅನ್ಸುತ್ತೆ. ಈ ಒಂದು ಅಲೆಯನ್ನು ಗಮನಿಸಿದಾಗ, ಜನರ ರೆಸ್ಪಾನ್ಸ್ನ ನೋಡಿದಾಗ, ಒಟ್ಟಿನಲ್ಲಿ ಗಂಗಾ ನದಿ ತಟದ ಮೇಲಿರುವಂತಹ ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರ, ಅದು ಭಾರತೀಯರ ಪಾಲಿಗೆ ಪುರಾತನ ನಗರಿ ಆಗಿರುವಂತಹ ವಾರಣಾಸಿ ಮತ್ತೊಂದು ಲೋಕಸಭಾ ಚುನಾವಣೆಗೆ ಈಗ ಸಿದ್ಧವಾಗ್ತಾ ಇದೆ. ಈ ರ್ಯಾಲಿಯನ್ನು ನೋಡಿದಾಗ ಒಂದು ರೀತಿಯಾದ ಶೃಂಗಾರಗೊಂಡಿರುವ ರೀತಿಯಲ್ಲಿ ನಗರ ಕಳೆಗಟ್ಟಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಧಾರ್ಮಿಕ ವಿಚಾರಗಳೇ ಪ್ರಾಧಾನ್ಯತೆಯನ್ನು ಪಡಿತಾ ಇರೋದ್ರಿಂದ, ಸಾಧು ಸಂತರ ನಾಡು ಅಂತ ಕರೆಸಿಕೊಳ್ತಾ ಇರೋದ್ರಿಂದ ವಾರಣಾಸಿಯಲ್ಲಿ ಅಂತಹದ್ದೇ ಅಲೆ ಕೂಡ ಸೃಷ್ಟಿಯಾಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ಕಾಶಿ ಅಂತಲೂ ಜನಜನಿತ ಆಗಿರುವಂಥ ವಾರಣಾಸಿಯಲ್ಲಿ ನೀವು ಓದಿರ್ಬೋದು, ಇತಿಹಾಸವನ್ನು ಗಮನಿಸಿದಾಗ ಗೌತಮ ಬುದ್ಧ ಸಾರಾನಾಥ್ ಬಳಿ ಬುದ್ಧಿಸಮನ್ನು ಅಲ್ಲಿ ಹುಟ್ಟು ಹಾಕಿದಾಗ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಶಿವನ ಆರಾಧನೆಯನ್ನು ಪ್ರಾರಂಭಿಸಿದರು ಅನ್ನುವ ಮಾಹಿತಿ ಕೂಡ ಹೀಗಿದೆ. ಅಂತಹ ಮಾತುಗಳು ಕೂಡ ಇತಿಹಾಸದಲ್ಲಿ ಕಂಡುಬರುತ್ತವೆ. ಹೀಗಾಗಿ ವಾರಣಾಸಿ ಒಂದಿಷ್ಟು ಪ್ರಾಮುಖ್ಯತೆ ಪಡೀಲಿಕ್ಕೆ ಕಾರಣವಾಗುತ್ತೆ. ಉತ್ತರ ಪ್ರದೇಶದ ಒಂದು ವಾಣಿಜ್ಯ ನಗರಿ ಕೂಡ ಹೌದು ಉತ್ತರ ಪ್ರದೇಶ ವಾರಣಾಸಿ, ಮತ್ತು ಸುಗಂಧ ದ್ರವ್ಯಗಳಿಗೆ, ಕೆತ್ತನೆಗಳಿಗೆ ಕೂಡ ಹೆಸರುವಾಸಿಯಾಗಿದೆ. ಮಸ್ಲಿನ್ ಮತ್ತು ಸಿಲ್ಕ್ ಕ್ಲಾತ್ಗಳಿಗೂ ಕೂಡ ತುಂಬಾ ಪಾಪ್ಯುಲಾರಿಟಿ ಪಡೆದಿರುವಂಥ ಕ್ಷೇತ್ರ ಆಗಿದೆ ವಾರಣಾಸಿಯಲ್ಲಿ. ಇಂಥ ಭಾರತದ ಒಂದು ಅತ್ಯಂತ ಪುರಾತನ ನಗರಿಯಲ್ಲಿ ಕೂಡ ಒಂದಾಗಿರುವಂಥ ವಾರಣಾಸಿಯಿಂದ 68 ವರ್ಷದ ನರೇಂದ್ರ ಮೋದಿಯವರು ತಮ್ಮ ಲೋಕಸಭೆಯ ಅಭಿಯಾನವನ್ನು ಪ್ರಾರಂಭಿಸಿದ್ರಲ್ಲಿ ಯಾವ ಅಚ್ಚರಿ ಕೂಡ ಇರಲಿಲ್ಲ. ಅದರಲ್ಲಿ ಯಾರು ಕೂಡ ಸಂಶಯವನ್ನು